ನಾನು ಯಾವುದೋ ಯೋಚನೆಯಲ್ಲಿ ಮುಳುಗೋಗಿದ್ದೆ. ಗೊತ್ತು ಕಣೋ, ನೀನು ಯಾವುದೋ ಯೋಚನೆಯಲ್ಲಿ ಮುಳುಗೋಗಿದೆಯಾ ಅಂತೇಳಿ. ಅದಕ್ಕೆ ನೀನು ತಪಸ್ಸಿ ಭಂಗ ತರೋದು ಬೇಡ ಅಂತೇಳಿ ನಾನು ಸುಮ್ಮನೆ ಕಾಯ್ತಾ ಕೂತೆ. ಅದು ಅಲ್ಲದೆ ಇಂಥ ಸಮಯದಲ್ಲೇ ಅಲ್ವಾ ನನ್ನ ಕಣ್ಣು ತುಂಬ ನಿನ್ನನ್ನು ತುಂಬ್ಕೊಳ್ಳೋಕೆ ಸಾಧ್ಯ ಆಗೋದು. ದಣಗಳೇ, ಹೌದು ಭುವನ್. ಭುವನ್, ನಿನಗನ್ಸಿರಬಹುದು ಅಲ್ವಾ ಮಗ ಬಂದಮೇಲೆ ನನ್ನನ್ನು ದೂರ ಮಾಡ್ತಾ ಇದ್ದಾರೆ ಅಂತ. ಭುವನ್, ನೀನು ನನ್ನ ದೊಡ್ಡ ಮಗ ಇದ್ದ ಹಾಕಣೋ. ದೊಡ್ಡ ಮಗ ಇದ್ದಂಗೇನು, ದೊಡ್ಡ ಮಗನೇ. ನನ್ನ ದೊಡ್ಡ ಮಗನ ನಾನು ಮರೆಯೋದುಂಟ. ಏನಾದರೂ ನಿರ್ಧಾರ ಮಾಡಬೇಕು ಅಂದರೆ ಭುವನ್, ನಿನ್ನ ಮತ್ತೆ ಶ್ರದ್ಧನ ಕೇಳೇ ನಿರ್ಧಾರ ಮಾಡೋದು ಇತ್ತೀಚೆಗಂತೂ ಅಭ್ಯಾಸ ಆಗೋಗ್ಬಿಟ್ಟಿದೆ ನನಗೆ. ಈಗ ಯಾವ ನಿರ್ಧಾರ ತಗೋಬೇಕು ದನಗಳೇ? ದೊಡ್ಡ ಮಗನ ಮದುವೆ ಅಂತೂ ಆಗೋಗ್ಬಿಟ್ಟಿದೆ, ಅದನ್ನು ನೋಡೋ ಭಾಗ್ಯ ನನಗಿಲ್ಲ. ಇನ್ನು ಸಣ್ಣ ಮಗನ ಮದುವೆ ಮಾಡೋಣ ಅಂತ. ಭುವನ್, ನಿನಗೇನು ಅನ್ನಿಸ್ತಾ ಇದೆ? ಭುವಿ ಮದುವೆ ಬಗ್ಗೆ ನಿನ್ನ ಅಭಿಪ್ರಾಯ ಹೇಳು. ತುಂಬ ಒಳ್ಳೆ ನಿರ್ಧಾರ ದನಗಳೇ. ಚಿಕ್ಕ ದನಿಗಳಿಗೂ ಮದುವೆ ವಯಸ್ಸೀಗ. ನೀವು ಮೊಮ್ಮಕ್ಕಳು ನೋಡೋ ಆಸೆನೂ ನೆರವೇರುತ್ತೆ. ಓಹೋ, ಹಾಗೆಲ್ಲ ತಪ್ಪಿಸ್ಕೊಳ್ಳೋ ಹಾಗಿಲ್ಲ ನೀನು. ಅವನಿಗಿಂತ ಮೊದಲು ನೀನು ಮೊಮ್ಮಗನ ಕೊಡಬೇಕು ನನಗೆ. ಆದರೆ ಭುವನ್, ನಾನು ಮಾಡಿರೋ ನಿರ್ಧಾರ ನಿನಗೆ ಸರಿ ಅನ್ನಿಸ್ತು ಅಲ್ವಾ? ಸರಿ ಕಣೋ, ಹಾಗಾದರೆ ನಾನು ಆ ವಿಷಯದಲ್ಲಿ ಮುಂದುವರಿತೀನಿ. ನೀನು ಒಂದು ಒಳ್ಳೆ ಸಂಭ್ರಮಕ್ಕೆ ನಾವು ರೆಡಿ ಆಗ್ತೀವಿ ದನಗಳೇ. ಹೌದು, ಮತ್ತೆ ಮದುವೆ ಕೆಲಸನೆಲ್ಲ ನೀನೇ ಮುಂದೆ ನಿಂತು ಮಾಡಬೇಕು. ನನಗೆ ಬೇರೆ ಯಾರಿದ್ದಾರೆ ಹೇಳು? ಖಂಡಿತ ದನಗಳೇ. ಸರಿ, ಟೈಮ್ ಆಯಿತು, ಮಲಕ್ಕೋ ಬಾ. ಸರಿ ದನಗಳೇ. ದಣಿಗಳಿಗೆ ಹೀಗೆ ಒಂದಾದ ಮೇಲೊಂದು ಖುಷಿ ಸಿಗ್ತಾ ಹೋಗಲಿ. ಚಿಕ್ಕ ದಣಿಗಳಿಗೆ ಮದುವೆ ಅಂತ ಆಗೋದ್ರೆ ನನ್ನ ಶ್ರದ್ಧಾಗೂ ಯಾವ ತೊಂದರೆನೂ ಇರಲ್ಲ. ಆಗೋದೆಲ್ಲ ಒಳ್ಳೆದಕ್ಕೆ ಆಗ್ತದೆ. ಚಿಕ್ಕದಣಿ ಈ ಚಿಕ್ಕದಣಿಗೆ ಶ್ರದ್ಧನ್ ಜೊತೆ ಮದುವೆ ಫಿಕ್ಸ್ ಆದರೆ ಹೇಗಿರುತ್ತೆ? ಡ್ರಾಮಾಗೆ ಟ್ವಿಸ್ಟ್ ಬರಬೇಕಂದ್ರೆ ಇದಾಗಬೇಕು. ಈ ಮನೇಲಿ ಎಲ್ಲರ ಕಣ್ಣು ನನ್ನ ಮೇಲೆ. ಕಣ್ತಾಸ್ ಬರೋತ್ತಿಗೆ ಸಾಕಾಗೋಗುತ್ತೆ. ಊರ್ಗಿಲ್ದೇ ಇರೋ ದೊಡ್ಡ ಮನ್ಮತ ಇವನು. ಎಲ್ಲ ನಿನ್ನನ್ನೇ ನೋಡ್ತಾ ಇರ್ತಾರೆ. ನಾಳೆ ಪೊರ್ಕೆಲ್ ದೃಷ್ಟಿ ತೆಗಿತಾರೆ, ನೋಡ್ತಾ ಇರು. ಉರಿಸ್ಬೇಡ. ಅದೇನು ಬೊಗಳು ಬೇಕಿದ್ದಿಂದ ಬೊಗಳು, ಇಲ್ಲಿಂದ ಹೊರಡು. ಹಿಂಗೆ ಕದ್ ಮೀಟಿಂಗ್ ಮಾಡೋದ್ರಿಂದಾನೆ ಒಂದಲ್ಲ ಒಂದ್ಸರಿ ತಗ್ಲಾಕೋತೀವಿ. ನಾನ್ ಸಾಕಿರೋ ನಾಯಿ ನೀನು, ನನಗೆ ಬೊಗಳು ಅಂತ್ಯಾ? ಡೈರೆಕ್ಷನ್ ನೀನು ಮಾಡಿದ್ರು ಆಕ್ಟಿಂಗ್ ನಾನು ಮಾಡಬೇಕು. ಒಂದ್ಸಲ ತಗ್ಲಾಕೊಂಡ್ರೆ ನೀನು ಹೇಗೋ ತಪ್ಪಿಸ್ಕೊಬಿಡ್ತೀಯಾ, ನಾನು ತಲೆ ಕೊಡ್ಬೇಕಾಗತ್ತೆ. ಅದೇನು ಹೇಳ್ಬೇಕು ಅಂತಿದೆ ಹೇಳು. ಬೇಡ ರಾಕಿ, ವಿಪರೀತ ಬುದ್ಧಿ ವಿನಾಶ ಟೈಮಲ್ಲಿ ಮಾತ್ರ ಇರಬೇಕು. ಇದು ಒಳ್ಳೆ ಟೈಮು, ಉದ್ಧಾರ ಆಗೋಣ. ನನಗೂ ತಲೆ ಇದೆ. ಈ ಥರ ಕ್ಲಾಸೆಲ್ಲ ವರ್ಕೌಟ್ ಆಗಲ್ಲ. ಅಲ್ಲಿ ಪ್ರಾಕ್ಟಿಕಲಾಗಿ ಏನು ಮಾಡ್ತೀನೋ ಅದೇ ವರ್ಕೌಟ್ ಆಗೋದು. ಈ ಥರ ಪದೇ ಪದೇ ಮೀಟಿಂಗ್ ಎಲ್ಲ ಮಾಡೋದು ಬೇಡ. ರಾಕಿ, ಇಲ್ಲಿರೋ ಅಷ್ಟು ಕ್ಯಾರೆಕ್ಟರ್ನ ಅರ್ಧ ಕುಡ್ದಿರೋಳು ನಾನು. ಅದು ಅಲ್ಲದೆ ಭುವನ್ ನನ್ನ ರಿಲೇಟಿವ್. ಅವನ್ನ 25 ವರ್ಷದಿಂದ ನೋಡಿರೋಳು ನಾನು. ಜೊತೆಗೆ ಈ ಮನೆಗೆ ನಿನಗಿಂತ 3 ತಿಂಗಳು ಸೀನಿಯರ್ ನಾನು. ಏನೇ ಮಾಡಿದ್ರು ನಮ್ಮಿಬ್ರು ಒಳ್ಳೇದಕ್ಕೆ, ಅರ್ಥ ಮಾಡ್ಕೊ. ಸರಿ, ಏನಿವಾಗ? ಶ್ರದ್ಧಾಗೆ ನೀನು ಮಗ ಅಲ್ಲ ಅನ್ನೋ ವಿಷಯ ಗೊತ್ತಿದೆ. ಅವಳೊಬ್ಳಿಗೇನೆ ಈ ವಿಷಯ ಗೊತ್ತಿರೋದು. ಇದನ್ನ ನಾನು ನಿನಗೆ ಮೊದಲೇ ಹೇಳಿ ಕರ್ಕೊಂಬಂದಿದ್ದೀನಿ. ಆದರೂ ನೀನು ಮೈ ಮರಿತಾ ಇದೆಯಾ? ಮೈ ಮರ್ತಿಲ್ಲ, ಮೈ ಮರೆಸ್ತಾ ಇದ್ದೀನಿ. ಅವಳು ನನ್ನ ಬಲೆಗೆ ಬೀಳೋ ಹಾಗೆ ಮಾಡ್ತಾ ಇದ್ದೀನಿ. ಅಲ್ಲ, ಅವಳನ್ನ ಬಲೆ ಬೆಳೆಸ್ಕೊಂಡು ನೀನೇನು ಮಾಡ್ತೀಯಾ? ನೋಡು,
ನೀನು ಬಂದಿರೋದು ಆ ಕೆಲ್ಸಕ್ಕಲ್ಲ. ಅವಳು ನಿನ್ನ ಜೊತೆನೇ ಇದ್ಕೊಂಡು ನಿನ್ನ ಬಾಯಿಂದನೇ ಸತ್ಯ ಆಚೆ ತರ್ತಾಳೆ. ನಿನ್ನನ್ನ ಈ ಮನೆಯಿಂದ ಆಚೆಗೆ ಹಾಕಕ್ಕೆ ಖಂಡಿತ ಪ್ಲಾನ್ ಮಾಡೇ ಮಾಡಿರ್ತಾಳೆ. ನೋಡು, ನೀನು ಸುಮ್ಮನೆ ಸಾಧು ಸಂತರ ಥರ ಪೋಸ್ ಕೊಟ್ಕೊಂಡು ಇದ್ಬಿಡು. ಅಮಾಯಕಂತರ ಇದ್ರೇನೆ ಇಲ್ಲೆಲ್ರಿಗೂ ಇಷ್ಟ ಆಗೋದು. ಆವಾಗ ಆಸ್ತಿನೂ ಸಿಗುತ್ತೆ, ಮದುವೆನೂ ಆಗುತ್ತೆ. ಮದುವೆನೂ ಆಗುತ್ತೆ, ಆಸ್ತಿನೂ ಸಿಗುತ್ತೆ. ಏನೋ ಮದುವೆನಾ? ಎಸ್ ರಾಕಿ, ಶಂಕರಣ್ಣ ಮತ್ತು ರಮೇಶ್ ಅಣ್ಣ ನಿನಗೆ ಮದುವೆ ಮಾಡೋ ಪ್ಲ್ಯಾನ್ ಮಾಡ್ತಿದ್ದಾರೆ. ನಾನು ಅವ್ರ ಪ್ಲ್ಯಾನ್ನ ಕೇಳಿಸ್ಕೊಂಡೆ. ಅಯ್ಯೋ, ಯಾವ್ದಾದ್ರು ಗೂಬೆನ್ ತೊಗೊಂಬಂದು ನನಗೆ ಕಟ್ಟಿದ್ರೆ ಏನು ಕತೆ? ಏಯ್, ಅದೆಲ್ಲ ಏನು ದೊಡ್ಡ ವಿಷಯ ನಿನಗೆ. ಆಸ್ತಿ ಎಲ್ಲ ಕೈಗೆ ಬಂದಮೇಲೆ ಅವಳನ್ನ ಮನೆ ಕೆಲಸದವಳಾಗಿ ಇಟ್ಕೊಂಡ್ರೆ ಆಯಿತು. ಅದಕ್ಕೆ ಹೇಳ್ತಾ ಇರೋದು, ಈ ಟೈಮಲ್ಲಿ ನೀನು ತುಂಬ ಹುಷಾರಾಗಿರಬೇಕು. ಯಜಮಾನ ಸೀನ್ನ ನೆನ್ಪು ಮಾಡ್ಕೊ, ಆ ಥರ ನಿನ್ನ ಆ್ಯಕ್ಟಿಂಗ್ ಇರಬೇಕು. ಓಕೆನಾ? ಅಪ್ಪಾಜಿ, ನೀವು ಅಪ್ಪಾಜಿ ನಿಜವಾದ ಮಗ ಅಲ್ಲ ಅಂತ ನನಗೆ ಗೊತ್ತು. ಓಹೋ, ಇದನ್ನ ಅಪ್ಪಾಜಿನೇ ನಿಮಗೆ ಹೇಳಿದ್ರಾ? ಇಲ್ಲ ಇಲ್ಲ, ಅಪ್ಪಾಜಿ ನನಗೆ ಹೇಳಿಲ್ಲ, ಆದರೆ ನಾನೇ ಅವ್ರಿಗೆ ಹೇಳೋಣ ಅಂದ್ಕೊಂಡಿದ್ದೀನಿ.